ಸೊ ಹಲೋ ಗೈಸ್, ಫೈನಲಿ ಆರ್ ಸಿ ಬಿ ವಿನ್ ಆದರು 4ನೇ ಮ್ಯಾಚು ಹೋಮ್ ಗ್ರೌಂಡಲ್ಲಿ. 3 ಮ್ಯಾಚ್ ಆಲ್ರೆಡಿ ಸೋತ್ಬಿಟ್ಟಿದ್ರು, 3ಕ್ಕೆ ಮುಕ್ತಾಯ ಮಾಡಿ 4ನೇ ಮ್ಯಾಚ್ ಫೈನಲಿ ಆರ್ ಸಿ ಬಿ ವಿನ್ ಆದರು ರಾಜಸ್ಥಾನ್ ಮೇಲೆ. ಮಸ್ತಾಗಿತ್ತು ಗೈಸ್ ಮ್ಯಾಚ್ ಮಾತ್ರ. ಬ್ಯಾಟಿಂಗು ಮಸ್ತಾಗಿತ್ತು, ಬಾಲಿಂಗು ಮಸ್ತಾಗಿತ್ತು. ನಮಗೆ ಫುಲ್ ತಲೆ ಕೆಟ್ಟೋಗ್ಬಿಟ್ಟಿತ್ತು ಬಾಲಿಂಗ್ ನೋಡಿ, ಏನಪ್ಪ ಈ ಮ್ಯಾಚ್ ಹೋಗ್ಬಿಡ್ತಾರ ಅಂತ. ಫೈನಲಿ ವಿನ್ ಆದರು. ಮತ್ತು ಇನ್ನು ಟಾಸ್ ಗೆದ್ದು ರಾಜಸ್ಥಾನ ಬ್ಯಾಟಿಂಗ್ ತಗೊಂಡ್ರು. ನಮ್ಮ ತಲೆ ಅಲ್ಲೇ ಕೆಟ್ಟೋಗ್ಬಿಟ್ಟಿತ್ತು ಆಗಲೇ. ಅಯ್ಯೋ ಇದೇನಪ್ಪ ಟಾಸು ಸೋತೋಗ್ಬಿಟ್ರು, ಮ್ಯಾಚು ಸೋತೋಗ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ದು. ಕೊನೆಗೂ ಮ್ಯಾಚ್ ಗೆದ್ದರು ರಾಜಸ್ಥಾನ್ ಅವರು. ಟಾಸ್ ಗೆದ್ದು ಬಾಲಿಂಗ್ ತಗೊಂಡ್ರು, ಆರ್ ಸಿ ಬಿ ಅವ್ರಿಗೆ ಬ್ಯಾಟಿಂಗ್ ಕೊಟ್ಟರು. ಸರಿ ಇರಲಿ ಬಿಡಿ ಅಂತ ನಮ್ಮ ಆರ್ ಸಿ ಬಿ ಅವರು ಬ್ಯಾಟಿಂಗ್ ಆಡೋಕ್ಕೆ ಬಂದರು. ಓಪನಿಂಗು ಚೆನ್ನಾಗೇ ಬಂತು, ರನ್ನು 6 ಓವರ್ 60 ರನ್ನು. ಪವರ್ ಪ್ಲೇಲಿ ಮಾತ್ರ ಚೆನ್ನಾಗಿ ಆಡ್ಕೊಂಡು ಬಂದರು. ಅದಾದಮೇಲೆ ನಮ್ಮ ಫಿಲ್ ಸಾಲ್ಟ್ ಅಣ್ಣ ಅವರು ರನ್ ಹೊಡೆಯೋದನ್ನ ಅರ್ಜೆಂಟಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗಿಬಿಟ್ರು. ಫಸ್ಟ್ ವಿಕೆಟ್ ಹೋಯಿತು ಅಲ್ಲೇ. ಅದಾದಮೇಲೆ ನಮ್ಮ ದೇವದತ್ ಪಡಿಕ್ಕಲ್ ಅವ್ರು ಬಂದರು, ಕನ್ನಡಿಗ. ಅವರು ಮತ್ತು ಕೊಹ್ಲಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಗುರುವೆ. ಚೆನ್ನಾಗಿ ಆಡ್ಕೊಂಡು ಬಂದರು. ಇಬ್ಬರು 50 ಮಾಡ್ಕೊಂಡ್ರು. ಮಾತ್ರ ಅವರಿಬ್ಬರು ಒಳ್ಳೆ ರನ್ ತಂದು ಕೊಟ್ಟರು ಟೀಮ್ಗೆ. ಅದಾದಮೇಲೆ ಕೊಹ್ಲಿ ಅವರು ಔಟ್ ಆಗೋದು. ಅದಾದಮೇಲೆ ದೇವದತ್ ಪಡಿಕ್ಕಲ್ಲು ಔಟ್ ಆಗೋದ್ರು. ಎಲ್ಲ ಈಸಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿಬಿಟ್ರು. ಆಡ ಅರ್ಜೆಂಟಲ್ಲಿ ಏನೂ ಮಾಡೋಕ್ಕಾಗಲ್ಲ, ಔಟ್ ಆದು. ಇನ್ನು ನೆಕ್ಸ್ಟ್ ಬಂದಂಥ ರಜತ್ ಪಡಿತಾರಣ ಅವರು ರನ್ ಇತ್ತಲ್ಲ, ಇನ್ನೇನು ಬಂದಿದ್ದೀನಲ್ಲ, ಲೇಟಾಗಿ ಬೇರೆ ಬಂದಿದ್ದೀನಿ ಆಡೋ ಹುಮ್ಮಸ್ಸಲ್ಲಿ ಅವರು ಕ್ಯಾಚ್ ಕೊಟ್ಟು ಔಟ್ ಆಗೋದ್ರು. ಅದಾದಮೇಲೆ ಇನ್ನು ಟಿಮ್ ಡೇವಿಡ್ಡು, ಜಿತೇಶ್ ಶರ್ಮಾ ಅವರೇ ಲಾಸ್ಟ್ ಗಂಟ ಕಂಪ್ಲೀಟ್ ಮಾಡಿ 205 ರನ್ ಟಾರ್ಗೆಟ್ ಸೆಟ್ ಮಾಡಿದ್ರು. ಬ್ಯಾಟಿಂಗ್ ಮಾತ್ರ ಮಸ್ತಾಗಿ ಆಡಿದ್ರು. ಅಲ್ಲಿಗೆ ಫಸ್ಟ್ ಹಾಫ್ ಮುಗಿಸಿ 205 ಟಾರ್ಗೆಟ್ ಕೊಟ್ಟರು. ಅದಾದಮೇಲೆ ಇನ್ನು ರಾಜಸ್ಥಾನದವರು ಬ್ಯಾಟಿಂಗಿಗೆ ಬಂದರು. ಬ್ಯಾಟಿಂಗ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು. ಈ ಕಡೆ ಯಶಸ್ವಿ ಜೈಸ್ವಾಲು ಮತ್ತು ಇನ್ನೊಬ್ಬ 14 ವರ್ಷದ ಹುಡುಗ ಹೊಸಬ ಓಪನಿಂಗು ಮಾತ್ರ ಮಸ್ತಾಗಿ ಆಡ್ಕೊಂಡು ಬಂದರು ಗಾಯ್ಸ್. ಏನು 4-6 ಹೊಡಿತಾ ಬಿದ್ದಿದ್ರು. ಅದನ್ನು ಹೊಡೆಯೋದು ನೋಡಿ ನಮ್ಮ ತಲೆ ಬೇರೆ ಕೆಟ್ಟೋಗ್ಬಿಟ್ಟಿತ್ತು. ಏನಪ್ಪ ಇವತ್ತು ಹಿಂಗೆ ಹೊಡಿತಾವ್ರೆ, ಏನಾಯ್ತದು ಆರ್ ಸಿ ಬಿ ಗೆಲ್ತಾರ ಸೋಲ್ತಾರ ಅನ್ನೋ ಬೇರೆ ತಲೆ ಕೆಟ್ಟೋಯ್ತೈತೆ. ಮ್ಯಾಚ್ ನೋಡೋಕ್ಕೂ ಭಯ ಆಯ್ತೈತೆ. ಸೋತೋಗ್ಬಿಟ್ರೆ ಅಂತ 4ನೇ ಮ್ಯಾಚ್ ಸೋತೋದಂಗೆ ಆಗೋಗುತ್ತೆ ಅಂತ. ಫೈನಲಿ ಅದಾದಮೇಲೆ ಒಂದು ವಿಕೆಟ್ ತೆಗೆದ್ರು ನಮ್ಮ ಭುವನೇಶ್ವರ್ ಕುಮಾರು. ಮಿಡಲ್ ವಿಕೆಟೇ ಹಂಗೆ ಆರಿಸ್ಬಿಟ್ರು. ಇನ್ನು ಅದಾದಮೇಲೆ ಯಶಸ್ವಿ ಜೈಸ್ವಾಲ್ ಅವರು ಹಂಗೆ ಕಂಟಿನ್ಯೂಸ್ ಆಡ್ಕೊಂಡು ಬಂದರು ಚೆನ್ನಾಗೇ. ಅದಾದಮೇಲೆ 49ಕ್ಕೆ ಅವರು ಔಟ್ ಆದರು. ಇನ್ನು ಅದಾದಮೇಲೆ ನೆಕ್ಸ್ಟ್ ಬಂದವರು ಅವರು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಗುರುವೆ. ಏನಪ್ಪ ಈ ಥರ ಹೊಡಿತಾವ್ರಲ್ಲ, ಹೋಯ್ತಲ್ಲಪ್ಪ ಮ್ಯಾಚು ಅಂದ್ಕೊಂಡು. ಅದಾದಮೇಲೆ ನಮ್ಮ ಕೃಣಾಲ್ ಪಾಂಡೆ ಅವ್ರು ಬಂದು ರನ್ ಕಂಟ್ರೋಲ್ ಮಾಡಿದ್ರು. ವಿಕೆಟು ಹಂಗೆ ಎತ್ತಿದ್ರು. ಅದಾದಮೇಲೆ ಬಂದವರು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಗುರುವೆ. ಅವ್ರು ಆಡ್ತಿದ್ದು ನೋಡಿ ಅಯ್ಯೋ ಇವರೇ ಹೊಡೆದಾಕ್ಬಿಡ್ತಾರಲ್ಲಪ್ಪ ಅಂತ ಅಂದ್ಕೊಂಡ್ಬಿಟ್ಟಿದ್ದೋ. ಅದರಲ್ಲೂ ಬೇರೆ ರನ್ ಬೇರೆ ಇವಿ ಹೊಡ್ಕೊಟ್ಬಿಟ್ಟಿದ್ರು. ಈಸಿಯಾಗಿತ್ತು, ಆರಾಮಾಗಿ ಗೆಲ್ತಾರೆ ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ದೋ ರಾಜಸ್ಥಾನವರು. ಅದ್ರ ಮಧ್ಯ ನಮ್ಮ ಅಣ್ಣ ಬಂದರು ಹೆಜಲ್ವುಡ್ಡು. ಅವ್ರು ಬಂದು ಬಾಲಿಂಗ್ ಮಾಡಿದ್ದು ವಿಕೆಟ್ ತೆಗಿಲಿಲ್ಲ ಅಂದಿದ್ರೆ ಮ್ಯಾಚ್ ಕಂಪ್ಲೀಟಾಗಿ ಹೋಗ್ಬಿಡ್ತಿತ್ತು ಅವ್ರ ಸೈಡೇ. ಆಲ್ಮೋಸ್ಟ್ ಅವರೇ ಗೆಲ್ತಾರೆ ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ದೋ. ಹೆಜಲ್ವುಡ್ ಬಾಲಿಂಗ್ ಮಾತ್ರ ಮಸ್ತಾಗಿತ್ತು. ಫೈನಲಿ ಮ್ಯಾಚ್ ಗೆದ್ದು. ಬ್ಯಾಟಿಂಗು ಚೆನ್ನಾಗಿತ್ತು, ಬಾಲಿಂಗ್ ಅಂತೂ ಲಾಸ್ಟಲ್ಲಿ ಇನ್ನೂ ಮಸ್ತಾಗಿತ್ತು. ಹೆಜಲ್ವುಡ್ ಅಣ್ಣ ಅವರು ಬಾಲಿಂಗು ಒಳ್ಳೊಳ್ಳೆ ವಿಕೆಟ್ಗಳು ಎತ್ತಿದ್ರು. ಅವ್ರು ವಿಕೆಟ್ಗಳು ಎತ್ತಲಿಲ್ಲ ಅಂದರೆ ಕಷ್ಟ ಆಗ್ಬಿಡ್ತಿತ್ತು, ಆರಾಮಾಗಿ ಹೊಡ್ಕೊಬಿಡ್ತಿದ್ರು ರನ್ನು. ಫೈನಲಿ 19ನೇ ಓವರಲ್ಲಿ ಒಳ್ಳೆ ವಿಕೆಟ್ ಹೋಯ್ತು, ಅಲ್ಲೇ 2 ವಿಕೆಟ್ ಹೋಯ್ತು. ಹೆಜಲ್ವುಡ್ ಅಣ್ಣ ಅವರು ಒಳ್ಳೆ ಕೆಲಸ ಮಾಡಿದ್ರು. ಮ್ಯಾಚ್ ಫುಲ್ ಟರ್ನ್ ಆಗೋಯ್ತು. ಫೈನಲಿ ಆರ್ ಸಿ ಬಿ ವಿನ್ ಆದರು. ಒಳ್ಳೆ ಬೀಜ ಎಲ್ಲ ಬಾಯಿಗೆ ಬರ್ಸ್ಬಿಟ್ಟಿದ್ರು ಎಲ್ರದ್ದು. ಮ್ಯಾಚ್ ನೋಡೋಕ್ಕೆ ಫುಲ್ ಟೆನ್ಷನು, ಅಯ್ಯೋ ಏನಪ್ಪ ಹಿಂಗಾಯ್ತೈತೆ ಮ್ಯಾಚು ಅಂತ. ಫೈನಲಿ ಬಂದವ್ರಿಗಂತೂ ಒಳ್ಳೆ ಎಂಟರ್ಟೈನ್ಮೆಂಟ್ ಇತ್ತು. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮಸ್ತಾಗಿತ್ತು ಮ್ಯಾಚು. ಯಾವುದ್ರಲ್ಲೂ ಲಾಸ್ ಮಾಡಿಲ್ಲ, ಬ್ಯಾಟಿಂಗಲ್ಲೂ ಲಾಸ್ ಮಾಡಿಲ್ಲ, ಬಾಲಿಂಗಲ್ಲೂ ಲಾಸ್ ಮಾಡಿಲ್ಲ. ನೋಡ್ಬೇಕಾರ್ಲಂತೂ ಮ್ಯಾಚ್ ನೋಡೋಕ್ಕೆ ಹೋದವ್ರಿಗಂತೂ ಇನ್ನೂ ತಲೆನೇ ಕೆಟ್ಟೋಗಿರ್ತದೆ. ಏನಪ್ಪ ಇದು ಹಿಂಗೆ ಮಾಡ್ತವ್ರೆ ಬಾಲಿಂಗು ಅಂತ ಎಲ್ಲರ ಬಾಯಿಗೂ ಬೀಜ ಬರ್ಸ್ಬಿಟ್ಟಿರ್ತಾರೆ. ಅದಂತೂ ಪಕ್ಕ ಫುಲ್ ತಲೆ ಕೆಡ್ಸಾಕ್ಬಿಟ್ಟಿರ್ತಾರೆ. ಏನು ಹಿಂಗೆ ಹೊಡ್ಸ್ಕೊಂತವ್ರೆ, ಬ್ಯಾಟಿಂಗ್ ನೋಡ್ರೆ ಚೆನ್ನಾಗಿ ಆಡೋದು, ಈ ಥರ ಹೊಡ್ಸ್ಕೊಂತವ್ರೆ ಅಂತ ಎಲ್ರಿಗೂ ತಲೆ ಕೆಟ್ಟೋಗಿರ್ತದೆ. ಆದರೂ ಫೈನಲಿ ಬಂದವ್ರಿಗೆ ಯಾರಿಗೂ ಬೇಜಾರು ಮಾಡದೆ ಖುಷಿಯಿಂದ ಎಲ್ಲರನ್ನೂ ಮನೆಗೆ ಕಳಿಸ್ಕೊಟ್ರು. ಓಕೆನಾ ಗಾಯ್ಸ್, ಮತ್ತು ಫೈನಲಿ ಆರ್ ಸಿ ಬಿ ವಿನ್ ಆದರೂ. 3 ಮ್ಯಾಚ್ ಸೋತಿ 4ನೇ ಮ್ಯಾಚ್ ವಿನ್ ಆದರೂ. 3ಕ್ಕೆ ಮುಕ್ತಾಯ ಮಾಡವ್ರೆ ಹೋಮ್ ಗ್ರೌಂಡಲ್ಲಿ. ಇನ್ನು ನೆಕ್ಸ್ಟು ಕಂಟಿನ್ಯೂ ಗೆಲ್ತಾ ಹೋಗ್ತಾರೆ. ಜೈ ಆರ್ ಸಿ ಬಿ. ಒಟ್ಟಿನಲ್ಲಿ ವಿನ್ ಆದ್ರಲ್ಲ ಅದೇ ಖುಷಿ. ಓಕೆ ಗೈಸ್, ಮತ್ತು ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗದ ಗಾಯ್ಸ್, ಬೈ.